ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ 9ನೇ ಎಪಿಸೋಡ್ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಯಾರ್ಯಾರು ನೋಡಿದ್ರೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಇವತ್ತಿನ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ನೋಡ್ಕೊಂಡ್ ಬರೋಣ. ಎಪಿಸೋಡ್ ನಂಬರ್ 9. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇನ್ನೇನು ಕೆಲವೇ ದಿವಸಗಳಲ್ಲಿ ಎಂಡ್ ಆಗುತ್ತೆ. ಮೇ ಬಿ ಈ ವೀಕೆಂಡ್ ಅಲ್ಲಿ ಒಂದು ಫೈನಲ್ ಆಗ್ಬೋದು ಅಂತ ಅನ್ಸುತ್ತೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆದು. ಬಿಕಾಸ್ ನೆಕ್ಸ್ಟ್ ಈ ನೆಕ್ಸ್ಟ್ ವೀಕ್ ಆದ್ಮೇಲೆ ಅದ್ರ ನೆಕ್ಸ್ಟ್ ವೀಕು ಸೆಪ್ಟೆಂಬರ್ 6ನೇ ತಾರೀಕು. ಬಿಗ್ ಬಾಸ್ 13ರ ಗ್ರ್ಯಾಂಡ್ ಓಪನಿಂಗ್ ಇರೋದ್ರಿಂದ ಈ ವೀಕೆಂಡ್ ಅಲ್ಲಿನೇ ಗ್ರ್ಯಾಂಡ್ ಫಿನಾಲೆ ಮಾಡಬಹುದು ಅಂತ ಅನ್ಸುತ್ತೆ. ಅಥವಾ ನೆಕ್ಸ್ಟ್ ಅಂದ್ರೆ 5ನೇ ತಾರೀಕುವರೆಗೂ ಕೂಡ ತಗೊಂಡ್ ಹೋಗ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಅಂಡ್ ಬಿಗ್ ಬಾಸ್ 13ಗೆ ಯಾರು 3 ಜನ ಹೋಗ್ತಾರೆ ಅನ್ನೋದು ಮೇ ಬಿ ಬಿಗ್ ಬಾಸ್ 13 ಗ್ರ್ಯಾಂಡ್ ಓಪನಿಂಗ್ ಇರುತ್ತಲ್ಲ, ಅವತ್ತಿನ ದಿನಾನೇ ಅಂದ್ರೆ ಅನೌನ್ಸ್ ಮಾಡುವಂತದ್ದು. ಬಿಕಾಸ್ ವೋಟಿಂಗ್ ಲೈನ್ ಆಲ್ರೆಡಿ ಓಪನ್ ಆಗಿದೆ ಜಿಯೋ ಹಾಟ್‌ಸ್ಟಾರ್ ಆಪ್ ಅಲ್ಲಿ. ನೀವು ವೋಟ್ ಮಾಡ್ಬೋದು. ಒಂದ್ ದಿವಸಕ್ಕೆ ಒಂದ್ ಐಡಿಯಿಂದ ಒಂದ್ ವೋಟ್ ಮಾತ್ರ ಮಾಡ್ಬೋದು. ನೀವು ದಿನ ಬೇಕಾದ್ರೂ ಅದೇನ ಅವ್ರನ್ನೇ ಬೇಕಾದ್ರೂ ವೋಟ್ ಮಾಡ್ಬೋದು. ನಿಮ್ಗೆ ಯಾರು ಒಳಗಡೆ ಇರ್ಬೇಕು ಅನ್ಸುತ್ತೆ ಅವ್ರಿಗೆ ವೋಟ್ ಮಾಡಿ. ಬಟ್ ನನ್ ತಲೆಯಲ್ಲಿ ಒಂದು 3ರಿಂದ 4 ಜನ ಒಂದು ಕ್ಯಾಂಡಿಡೇಟ್ ಇದ್ದಾರೆ. ಮೇ ಬಿ ಇವ್ರು ಹೋಗ್ತಾರೆ ಅಂತ ನೋಡೋಣ. ಅದ್ರ ಬಗ್ಗೆ ಕೂಡ ಒಂದು ಹಂಚ್ಕೊಂತೀನಿ ಏನು ಅಂತ. ನಿಮಗೆ ಏನ್ ಅನ್ಸುತ್ತೆ? ಯಾರು 3 ಜನ ಒಳಗಡೆ ಹೋಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಇವತ್ತಿನ ಎಪಿಸೋಡ್ ಶುರು ಆಗಿರುವಂತದ್ದು ಇಲ್ಲಿ 2 ತಂಡಗಳಿಗೆ ಟಾಸ್ಕ್ ಕೊಡ್ತಾರೆ. ಅದು ಕಿರಣ್ ಶಾಸ್ತ್ರಿ ಅಂಡ್ ರಾಜೀವ್ ತಂಡಕ್ಕೆ. ಅದೇನು ಅಂತಂದ್ರೆ ತಮ್ಮ ತಂಡದ ಏನ್ ಸದಸ್ಯರಿದ್ದಾರೆ ಅವ್ರನ್ನ ಒಂದು ರ್ಯಾಂಕಿಂಗ್ ಪ್ರಕಾರ ನಿಂತ್ಕೊಬೇಕು. ಅಂದ್ರೆ 1 2 3 4 ಅವರ ಒಂದು ಪರ್ಫಾರ್ಮೆನ್ಸ್ ಒಂದು ಆಧಾರದ ಮೇಲೆ 1 2 3 4 ನಿಂತ್ಕೊಬೇಕು ಅಂತ ಫಸ್ಟ್ ಕ್ಯಾಂಡಿಡೇಟ್ ಅವ್ರಿಗೇನೆ ಅವಕಾಶ ಕೊಡ್ತಾರೆ, ನೀವೇ ಹೋಗಿ ನಿಂತ್ಕೊಳ್ಳಿ ಅಂತ. ಅದೇ ರೀತಿಯಲ್ಲಿ ಫಸ್ಟ್ ತಂಡ ಬಂದಿರುವಂತದ್ದು ಕಿರಣ್ ಶಾಸ್ತ್ರಿ ಅವರು. ಅವರು ತಂಡದಲ್ಲಿ ನಿಂತ್ಕೊಂಡಿರುವಂತದ್ದು ಕುಮಾರಿ ಅಂಡ್ ಅನನ್ಯ ಅವರು 2ನೇ ಸ್ಥಾನಕ್ಕೆ ನಿಂತ್ಕೊಂತಾರೆ. ಅಂಡ್ ಚರಣ್ ಶೆಟ್ಟಿ ಅಂಡ್ ಸಹನಾ, ಡಾಕ್ಟರ್ ಸಹನಾ ಅವರು 1ನೇ ಒಂದು ಸ್ಥಾನಕ್ಕಾಗಿ ಪೈಪೋಟಿ ನಡೆಸ್ತಾರೆ ಅಂತಾನೆ ಹೇಳ್ಬೋದು. ಅವರದ್ದೇ ಆದಂತ ಕೆಲವು ಕಾರಣಗಳನ್ನ ಕೊಡ್ತಾರೆ. ಇಲ್ಲಿ ಕುಮಾರಿ ಅಂತ ಬಂದಾಗ ನನಗೆ ಟಾಸ್ಕ್ ಆಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ, ಬಟ್ ಆದ್ರೆ ನಾನು ಮಾತು ಅಂತ ಬಂದಾಗ ತುಂಬಾ ಚೆನ್ನಾಗಿ ಮಾಡಿ ಅದಕ್ಕೋಸ್ಕರ 2ನೇ ಸ್ಥಾನ ಅಂತಾರೆ. ಅಂಡ್ ಅನನ್ಯ ಅಂತ ಬಂದಾಗ ನಾನು ಟಾಸ್ಕ್ ಆಡಿದ್ದೀನಿ ಹಾಗೆ ಕೆಲವೊಂದು ಮಾತುಗಳಾಡಿದ್ರು. ಅನನ್ಯ ಅವರು ಯಾಕಿದ್ದಾರೆ ಈ ಶೋನಲ್ಲಿ ಅಂತ ಅರ್ಥ ಆಗಿಲ್ಲ ನನಗೆ. ಓಕೆ, ಮಾತಾಡೋಣ. ಅಂಡ್ ಚರಣ್ ಶೆಟ್ಟಿ ಅಂಡ್ ಡಾಕ್ಟರ್ ಸಹನಾ. ಚರಣ್ ಶೆಟ್ಟಿ ಒಂದು ಅವ್ರಿಗೆ ಅವಕಾಶ ಸಿಕ್ಕಿಲ್ಲ, ಬಟ್ ಅವಕಾಶ ಸಿಕ್ಕರೆ ನಾನು ಪ್ರೂವ್ ಮಾಡ್ಕೊಂತೀನಿ ಹಾಗೆ ಈಗ ಅಂತ ಅವ್ರು ಹೇಳ್ಕೊಂತಾರೆ. ಅಂಡ್ ಡಾಕ್ಟರ್ ಸಹನಾ ಬಂದು ನಂಗೆ ಚಾನ್ಸ್ ಸಿಕ್ಕಿದೆ, ನಾನು ಪ್ರೂವ್ ಮಾಡಿದ್ದೀನಿ, ಆ ಬಾಲ್ ಟಾಸ್ಕ್ ಅಲ್ಲಿ ವಿಕೆಟ್ ತಗೊಂಡು ಹೊಡೆಯುತ್ತಲ್ಲ, ಅದರಲ್ಲಿ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಿದ್ದಾರೆ. ಇಲ್ಲಿ ಫೈನಲ್ ಏನಾಗುತ್ತೆ ಅಂದ್ರೆ ಕ್ಯಾಪ್ಟನ್ ಡಿಸಿಷನ್ ಫೈನಲ್ ಡಿಸಿಷನ್ ಆಗುತ್ತೆ. ಯಾಕಂದ್ರೆ ಅಲ್ಲಿರುವಂತ 4 ಜನ ಆಯಾ ಒಂದು ಸ್ಥಾನಕ್ಕೆ ಫಿಕ್ಸ್ ಆಗಿ ಕುತ್ಕೊಂಡಿದ್ದಾರೆ, ಇಲ್ಲಿಂದ ಬಿಟ್ಟು ಕದಲ ಅನ್ನೋ ರೀತಿಯಲ್ಲಿ. ಕೊನೆಗೆ ಕಿರಣ್ ಶಾಸ್ತ್ರಿ ಅವರು ತಮ್ಮದೇ ಆದಂತಹ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿ ರೀಸನ್ಗಳನ್ನ ಹೇಳಿ ಅವ್ರು ತಂದು ನಿಲ್ಲಿಸ್ತಾರೆ. ಕುಮಾರಿ ಅವರಿಗೆ 4ನೇ ಸ್ಥಾನ, ಅನನ್ಯ ಅವರಿಗೆ 3ನೇ ಸ್ಥಾನ, ಅಂಡ್ ಇಲ್ಲಿ ಚರಣ್ ಶೆಟ್ಟಿಗೆ 2ನೇ ಸ್ಥಾನ ಕೊಡ್ತಾರೆ. ಅಂಡ್ ಡಾಕ್ಟರ್ ಸಹನಾ ಅವರಿಗೆ 1ನೇ ಸ್ಥಾನ ಕೊಡ್ತಾರೆ. ಕಿರಣ್ ಶಾಸ್ತ್ರಿ ಸಖತ್ ಕ್ರಿಮಿನಲ್ ಮೈಂಡೆಡ್ ಅಂಡ್ ಸ್ಮಾರ್ಟ್ ಥಿಂಕಿಂಗು, ತನ್ನ ಒಂದು ಲಾಭನ ನೋಡ್ಕೊಳ್ಳುವಂತ ಸೆಲ್ಫಿಶ್ ಅಂತ ನನಗೆ ಅನ್ಸುತ್ತೆ. ಆತರ ಇರ್ಬೇಕು, ಇಲ್ಲ ಅಂತ ಹೇಳ್ತಾರೆ, ಬಟ್ ಎಕ್ಸ್ಪೋಸ್ ಆಗ್ತಾರೆ, ಅತಿ ಶೀಘ್ರದಲ್ಲಿ ಎಕ್ಸ್ಪೋಸ್ ಆಗ್ತಾರೆ. ಇಲ್ಲ ಅಂತಂದ್ರೆ ಇನ್ ಕೇಸ್ ಒಳಗಡೆ ಹೋದ್ರು ಕೂಡ ಅತಿ ಬೇಗನೆ ಎಕ್ಸ್ಪೋಸ್ ಆಗ್ತಾರೆ. ನೋಡೋಣ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ. ಯಾಕೋ ತುಕಾಲಿ ಸಂತೋಷ್ ವೈಬ್ ಕೊಡ್ತಿದ್ದಾರೆ. ಯಾಕಂದ್ರೆ ಅವರು ಎದುರುಗಡೆ ನಿಂತ್ಕೊಂಡು ಬೆನ್ನಿಗೆ ಚೂರಿ ಹಾಕುವಂತ ಕ್ಯಾರೆಕ್ಟರ್, ಫನ್ನಿ ಕ್ಯಾರೆಕ್ಟರ್. ಆ ತರ ಕ್ಯಾರೆಕ್ಟರ್ ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ಏನಂತಂದ್ರೆ ಅವ್ರು ಯಾವ ಜೊತೆ ಚೆನ್ನಾಗಿರ್ತಾರೆ, ಅವ್ರಿಗೆ ಒಂದ್ ರೀತಿಯಲ್ಲಿ ಲಾಭ ತಂದ್ಕೊಡೋ ರೀತಿಯಲ್ಲಿ ಅವ್ರಿಗೆ ಹೆಂಗೆ ಬೇಕಾಗುತ್ತೆ ಆ ರೀತಿಯಲ್ಲಿ ಬಳಸ್ಕೊಳ್ಳುವಂತ ಕ್ಯಾಂಡಿಡೇಟ್ ಕಿರಣ್ ಶಾಸ್ತ್ರಿ. ಓಕೆ, ಇಲ್ಲಿ ಕುಮಾರಿ ಅವ್ರಿಗೆ 4ನೇ ಸ್ಥಾನ ಕೊಟ್ಟಿರುವಂತ ಮಾತು ಬಿಟ್ಟರು ಬೇರೆ ಏನಿಲ್ಲ ಅಂತ ಹೇಳ್ತಾರೆ. ಕುಮಾರಿ ಅವರು ಒಪ್ಕೊಂತಾರೆ, ಹೌದು ನನ್ನ ಮಾತೇ ಬಂಡವಾಳ, ಮಾತು ಬಿಟ್ರೆ ನಂಗೆ ಏನೂ ಬರಲ್ಲ, ನನಗೆ ಫಿಸಿಕಲ್ ಟಾಸ್ಕ್ ಅಲ್ಲಿ ವೀಕ್ ಇದೀನಿ ಅಂತ ಒಪ್ಕೊಂಡ್ರೆ. ನೀನೇ ಒಪ್ಕೊಂತಿದ್ಯಾ ಫಿಸಿಕಲ್ ಟಾಸ್ಕ್ ಅಲ್ಲಿ ವೀಕ್ ಅಂತ ಅಂದಾಗ, ಹೌದು ನಾನು ಒಪ್ಕೊಂತೀನಿ, ನಂಗೆ ಸುಳ್ಳೆಲ್ಲ ಹೇಳಿಕ್ ಬರಲ್ಲ, ನಾನು ಫಿಸಿಕಲ್ ಟಾಸ್ಕ್ ಅಲ್ಲಿ ವೀಕು, ಬಟ್ ನಾನು ಮಾತಲ್ಲೇ ಗೆಲ್ತೀನಿ ಅನ್ನೋವಂಥದ್ದೇ ಅವ್ರು ಹೇಳ್ತಿರೋಂಥದ್ದು. ಇದೇ ಕಿರಣ್ ಶಾಸ್ತ್ರಿ ಹೇಳಿರುವಂಥದ್ದು, ಮಾತೇ ನನಗೆ ಬಂಡವಾಳ ಅಂತ ಒಂದು ಇದ್ರಲ್ಲಿ ಹೇಳಿರುವಂಥದ್ದು ಹೇಮಲತಾ ಅಂತ ಅನ್ಸುತ್ತೆ. ಹೇಮಲತಾ ಅವ್ರಿಗೆ ನಾಮಿನೇಟ್ ಮಾಡಿದಾಗ, ಹೌದು ನನ್ನ ಮಾತೇ ಬಂಡವಾಳ, ನನ್ನ ಮಾತು ಬಿಟ್ರೆ ಏನು ಬರೋದಿಲ್ಲ, ನನ್ನ ಮಾತಿಗೋಸ್ಕರ ಇರೋದಂತ ಇದೇ ಕಿರಣ್ ಶಾಸ್ತ್ರಿ ಹೇಳ್ತಾರೆ. ಬಟ್ ಇದೇ ಕುಮಾರಿ ಅವ್ರಿಗೆ ಮಾತು ಬಿಟ್ಟು ಇನ್ನೇನೋ ಆಡೋದಿಲ್ಲ ಅನ್ನೋ ಕಾರಣಕ್ಕೆ ಅವ್ರು 4ನೇ ಸ್ಥಾನಕ್ಕೆ ನಿಲ್ಲಿಸ್ತಾರೆ. ಕುಮಾರಿ ಅವರು ಕೂಡ ಸ್ವಲ್ಪ ಅಲ್ಲಿ ಫೈಟ್ ಕೊಟ್ಟರು. ಆಮೇಲೆ ಕೆಲವೊಂದು ನಿಮ್ ಜೊತೆಗೆ ಯಾರು ಚೆನ್ನಾಗಿರ್ತಾರೆ ಅವ್ರ ಜೊತೆ ಮಾತ್ರ ನೀವು ಇದು ಮಾಡ್ತೀರಾ ಹಾಗೆ ಸ್ವಲ್ಪ ಒಂದು ಮುಖಂಡ ಮಾತಾಡಿದ್ರು. ಕುಮಾರಿ ಅವ್ರಿಗೆ ಏನ್ ಗೊತ್ತಾ, ಮಾತಾಡ್ತಾರೆ, ಬಟ್ ಒಂದು ಟಾಸ್ಕ್ ಅಲ್ಲಿ ಏನಾದ್ರೆ ಒಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಜಾಸ್ತಿ ಅವಕಾಶಗಳು ಸಿಕ್ಕಿಲ್ಲ. ಆಮೇಲೆ ಅವ್ರು ಫೈಟ್ ಕೂಡ ಮಾಡಲ್ಲ ನಂಗೆ ಟಾಸ್ಕ್ ಆಡಿಸಿ ಅಂತ. ಇನ್ನೊಂಚೂರು ಟಾಸ್ಕ್ ಅಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿದ್ರೆ, ಬಾಸ್ ಮನೆಗೆ ಹೋದ್ಮೇಲೆ ಟಾಸ್ಕ್ ಒಂದೇ ಅಲ್ಲ, ಮಾತಿಂದ ಗೆದ್ದವರು ಕೂಡ ಇದ್ದಾರೆ. ಆ ಒಂದ್ ಕಾರಣಕ್ಕೆ ಮಾತು ಜೊತೆಗೆ ನಿಮ್ಗೆ ಯಾವ್ದು ವೀಕ್ ಅಂತ ಅನಿಸ್ತಾ ಇದೆ ಅದ್ರ ಬಗ್ಗೆ ಒಂಚೂರು ಎಫರ್ಟ್ ಹಾಕಿದ್ರೆ ನನ್ನ ಪ್ರಕಾರ BBK 13ಗೆ ಈ ಹುಡುಗಿ ಪಕ್ಕ ಎಂಟ್ರಿ ಕೊಡ್ತಾರೆ. ಬಟ್ 4ನೇ ಸ್ಥಾನಕ್ಕೆ ಏನು ಮಾಡೋಕ್ಕಾಗಲ್ಲ, ತೃಪ್ತಿ ಪಡ್ಕೊಬೇಕಾಗತ್ತೆ. ಇನ್ನು ಅನನ್ಯ ಅಂತ ಬಂದಾಗ ಕನ್ನಡ ಡೇಟಿಗೆ ಮಾತಾಡಕ್ ಬರಲ್ಲ, ಟಾಸ್ಕ್ ಅಂತ ಬಂದಾಗ ಪರ್ಫಾರ್ಮೆನ್ಸ್ ಇಲ್ಲ, ಏನೂ ಇಲ್ಲ. ಆ 3ನೇ ಸ್ಥಾನದ ಬದಲಾಗಿ ನನ್ನ ಪ್ರಕಾರ 4ನೇ ಸ್ಥಾನಕ್ಕೆ ಕೊಟ್ಟು ಕುಮಾರಿ ಅವರಿಗೆ 3ನೇ ಸ್ಥಾನ ಕೊಡ್ಬೇಕಾಗಿತ್ತು ಅನ್ನೋದು ನನ್ನ ಅನಿಸಿಕೆ. ಬಟ್ ಅನನ್ಯ ಶಾಸ್ತ್ರಿ ಅಗೇನ್ ಸ್ವಲ್ಪ ಅವರಿಗೆ ಜೊತೆ ಕ್ಲೋಸ್ ಇದ್ದಾರೆ, ಅದಕ್ಕೋಸ್ಕರ 3ನೇ ಸ್ಥಾನ. ಅಂಡ್ ಡಾಕ್ಟರ್ ಸಹನಾ ಅವ್ರಿಗೆ 1ನೇ ಸ್ಥಾನ ಕೊಡ್ತಾರೆ. ಚರಣ್ ಶೆಟ್ಟಿಗೆ 2ನೇ ಸ್ಥಾನ. ನನ್ನ ಪ್ರಕಾರ ಚರಣ್ ಶೆಟ್ಟಿಗೆ ಪೊಟೆನ್ಷಿಯಲ್ ಇದೆ, ಬಟ್ ಅವರು ಟಾಸ್ಕ್ ಅಲ್ಲಿ ಆಡ್ಬೇಕು ಅಂದ್ರೆ ಅಣ್ಣ ಅವಕಾಶ ಕೊಡ್ತಾರಲ್ಲ ಕಿರಣ್ ಶಾಸ್ತ್ರಿ. ಇವಾಗ ಅವರು ಪ್ರೂವ್ ಮಾಡ್ಕೊಬೇಕು ಅಂದ್ರೆ ಒಂದು ಟಾಸ್ಕ್ ಆಡ್ಬೇಕು, ಇಲ್ಲ ಅಂದ್ರೆ ಇನ್ನೊಂಚೂರು ಮಾತು ಚೆನ್ನಾಗಿ ಆಡ್ಬೇಕು. ಓಕೆ, ಫಸ್ಟ್ ಆಫ್ ಆಲ್ ಅವರು ಕಿರಣ್
ಶಾಸ್ತ್ರಿ ಕ್ಯಾಪ್ಟನ್ ಆಗಿದೆ, ಚರಣ್ ಶೆಟ್ಟಿ ಇಷ್ಟ ಇರಲಿಲ್ಲ. ಈ 3 ಜನ ಒಂಚೂರು ಸಪೋರ್ಟ್ ಮಾಡಿದ್ರಂತ ಅವ್ನು ಕಿರಣ್ ಕ್ಯಾಪ್ಟನ್ ಆದ, ಇಲ್ಲಾಂದ್ರೆ ಕ್ಯಾಪ್ಟನ್ ಆಗ್ತಿರ್ಲಿಲ್ಲ. ಒಟ್ಟಾರೆಯಾಗಿ ಸೊ ಚರಣ್ ಶೆಟ್ಟಿಗೆ 2ನೇ ಸ್ಥಾನ ಕೊಡ್ತಾರೆ, ಡಾಕ್ಟರ್ ಸಹನಾ ಅವರಿಗೆ 1ನೇ ಸ್ಥಾನ. ಮೇ ಬಿ ಸಹನಾ ಅಂಡ್ ಕಿರಣ್ ಶಾಸ್ತ್ರಿ ಮೇ ಬಿ ಸ್ವಲ್ಪ ಕ್ಲೋಸ್ ಇರ್ಬೋದೇನೋ, ಆ ಒಂದು ಕಾರಣಕ್ಕೆ ಅವರಿಗೆ ಟಾಸ್ಕ್ ಅಲ್ಲೂ ಚಾನ್ಸ್ ಕೊಡ್ತಾರೆ. ಓಕೆ, ಸೊ ಇಲ್ಲೂ ಕೂಡ ಟಾಪ್ 1 ನಿಂತ್ಕೊಂಡಿದ್ದಾರೆ. ಸಹನಾ ಅವರು ಬಾಲ್ ಟಾಸ್ಕ್ ಅಲ್ಲಿ ಸ್ವಲ್ಪ ಎಫರ್ಟ್ ಹಾಕಿದ್ರು, ಅದು ಬಿಟ್ರೆ ಅವ್ರದ್ದು ಏನಂತ ಮಾತುಗಾರಿಕೆ ಆಗಿರ್ಬೋದು, ಟಾಸ್ಕ್ ಅಲ್ಲಿ ಅಂತ ಪರ್ಫಾರ್ಮೆನ್ಸ್ ಇರಲಿಲ್ಲ ಅಂತಾನೆ ಹೇಳ್ತೀನಿ. ಓಕೆ, ಇದಾದ್ಮೇಲೆ ಬಂದಂತದ್ದು ನಮ್ಮ ರಾಜೀವ್ ಗೌಂಡಿ ಅವರು. ನಾನು ಮೊನ್ನೆನೇ ಹೇಳಿದೀನಿ, ಈ ಸಾಹೇಬ್ರು ಬಿಗ್ ಬಾಸ್ ಶೋ ಒಳಗಡೆ ಏನಕ್ಕಿದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಆಮೇಲೆ ಅವ್ರಿಗೆ ಸ್ಟಾರ್ ಕಂಟೆಸ್ಟೆಂಟ್ ಬೇರೆ ಅಂತ ಕೂರಿಸಿದ್ದಾರೆ. ಮೇ ಬಿ ಒಂದು ಕೋಟಾ ಅಂತ ಇದಿರುತ್ತೆ, ಸೊ ಆ ಕೋಟಕ್ಕೋಸ್ಕರ ಇವ್ರನ್ನ ತಗೊಂಡು ಫಿಲ್ ಮಾಡ್ತಿದಾರ. ನಾಳೆ ಬಿಗ್ ಬಾಸ್ 13 ಹೋದ್ರು ಕೂಡ ನನಗಂತೂ ಆಶ್ಚರ್ಯ ಇಲ್ಲ, ಏನೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅವರು ಕ್ಯಾಪ್ಟನ್ ಆಗೋದ್ರು ಅಲ್ಲ, ಕಂಟೆಸ್ಟೆಂಟ್ ಆಗೋರು ಕೂಡ ನನ್ನ ಪ್ರಕಾರ ಅಲ್ಲಿರೋಕೆ ಅರ್ಹತೆ ಇಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕಂತ ಹೇಳ್ತೀನಿ ನಿಮಗೆ. ಸೊ ಇವ್ರ ತಂಡದಲ್ಲಿ 3 ಜನ ಇರ್ತಾರೆ. ಆಲ್ರೆಡಿ ಡಬಲ್ ಎಲಿಮಿನೇಷನ್ ಆಗಿರೋದ್ರಿಂದ 3 ಜನ ಇರುವಂತದ್ದು. ಈಶಾ, ಸ್ನೇಹ ಅಂಡ್ ಧನುಷ್ 3 ಜನ ಹೋಗಿ ಒಂದ್ ಕಡೆ ನಿಂತ್ಕೊಂತಾರೆ. ಒಬ್ಬೊಬ್ರದ್ದು ಅವ್ರದ್ದೇ ಆದಂತ ರೀಸನ್ಗಳಿದಾವೆ. ಧನುಷ್ ಏನೋ ಟಾಸ್ಕ್ ಚೆನ್ನಾಗಿ ಆಡ್ತೀನಿ, ಟಾಸ್ಕ್ ಆಡಿದ್ದೀನಿ, ಮಾತಾಡಿದ್ದೀನಿ, ಹಾಗೆ ಹೀಗೆ 2 ಟಾಸ್ಕ್ ಆಡಿದ್ದೀನಿ ಅಂತ. ಈ ಕಡೆಗೆ ಈಶಾ, ಸೊ ನಾನು ಟಾಸ್ಕ್ ಆಡಿದ್ದೀನಿ, ಪರ್ಫಾರ್ಮ್ ಮಾಡಿದ್ದೀನಿ, ಹಾಗೆ ಹೀಗೆ ಅಂತ ಇವರು. ಈ ಕಡೆಗೆ ಸ್ನೇಹ, ನಾನು 1 ಟಾಸ್ಕ್ ಆಡಿದ್ದೀನಿ, ನಂಗೆ ಅವಕಾಶ ಕೊಟ್ಟಿಲ್ಲ ಅಂತ ಇವರು. ಇಲ್ಲಿ ಏನಾಗಿದೆ ಅಂತಂದ್ರೆ ಧನುಷ್ ಅಂಡ್ ಈಶಾ ನನ್ನ ಪ್ರಕಾರ ಫೈಟ್ ಮಾಡ್ತಿರೋಂಥದ್ದು ಕರೆಕ್ಟ್ ಆಗಿದೆ. ಧನುಷ್ ಮಾತು ಕಮ್ಮಿ, ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ತಾರೆ, ಒಪ್ಕೊಳ್ಳೋಣ. ಈಶಾ ಅಂತ ಬಂದಾಗ ಅವ್ರದ್ದು ಈಕ್ವಲ್ ಇದೆ, ಸ್ವಲ್ಪ ಟಾಸ್ಕ್ ಕಡಿಮೆ ಆದ್ರೂ ಕೂಡ ಮಾತು ಒಳ್ಳೆ ಪಿಕಪ್ ತಗೊಂಡ್ಬಿಟ್ಟಿದ್ದಾರೆ. ನಂದು ಸ್ಟಾರ್ಟಿಂಗ್ ಫಸ್ಟ್ ಡೇ ಅಥವಾ ಏನ್ ಬಂದಾಗ ಸಿಕ್ಕಾಪಟ್ಟೆ ಸೈಲೆಂಟ್ ಅನ್ಕೊಂಡಿದ್ದೆ. ಬಟ್ ಇವಾಗ ಅವ್ರ ಮಾತು ಸಖತ್ತಾಗಿ ಆಡ್ತಿದ್ದಾರೆ. ತಮ್ಗೆ ಏನ್ ಬೇಕು, ತಾವು ಎಲ್ಲಿ ಪರ್ಫಾರ್ಮ್ ಮಾಡ್ಬೇಕು, ತಮ್ಗೆ ಎಲ್ಲಿ ಅವಕಾಶ ಸಿಗ್ತಾ ಇಲ್ಲ, ಆ ಅವಕಾಶ ಸಿಗದೆ ಇರೋದನ್ನ ಸಿಗೋ ರೀತಿಯಲ್ಲಿ ಮಾಡ್ಕೊಂಡು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೋಲೋದು ಗೆಲ್ಲೋದು ಸೆಕೆಂಡ್ರಿ, 1 ಟಾಸ್ಕ್ ಅಲ್ಲಿ ಸೋತ್ರೆ ಇನ್ನೊಂದು ಟಾಸ್ಕ್ ಅಲ್ಲಿ ಗೆಲ್ತಾರೆ. ಬಟ್ ಆ ತಗೊಳ್ಳೋದಿದೆಯಲ್ಲ, ಬಿಗ್ ಬಾಸ್ ಅಂತಂದ್ರೆ ಬರೀ ಟಾಸ್ಕ್ ಆಡೋದಲ್ಲ ಅಥವಾ ಒಳ್ಳೆ ಮಾತಾಡೋದಲ್ಲ. ಸೊ ಮಾತಾಡೋ ಟೈಮಲ್ಲಿ ಮಾತಾಡ್ಬೇಕು, ಟಾಸ್ಕ್ ಆಡೋ ಟೈಮಲ್ಲಿ ಟಾಸ್ಕ್ ಆಡ್ಬೇಕು, ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡ್ಬೇಕು, ಆಕ್ಟಿವ್ ಆಗಿರ್ಬೇಕು. ಅದು ಮಾಡ್ತಿರೋಂಥದ್ದು ಈಶಾ. ಅದು ಪೊಟೆನ್ಶಿಯಲ್ ಬಗ್ಗೆ ಆಮೇಲೆ ಮಾತಾಡೋಣ, ಬಟ್ ಆ ಆಕ್ಟಿವ್ ಆಗಿರೋದಿದೆಯಲ್ಲ ಆ ಶೋನಲ್ಲಿ, ಅದು ಮುಖ್ಯ. ಬಟ್ ಸ್ನೇಹ ಅದೇನಾಗ್ತಿದೆ ಅಂತಂದ್ರೆ ಪೊಟೆನ್ಶಿಯಲ್ ಇದೆ, ಬಟ್ ಅವರು ಕುಗ್ತಾ ಇದಾರೆ ಅಂತ ಅನ್ಸಿದೆ ನನಗೆ. ರಾಜೀವ್ ಅವ್ರು ಚಾನ್ಸ್ ಕೊಡ್ತಾ ಇಲ್ಲ. ಅವರು ಇನ್ನೂ ಪ್ರೋ ಆಕ್ಟಿವ್ ಆಗಿ ಹೋರಾಡಿ, ಮಾತಾಡಿ, ಫೈಟ್ ಮಾಡಿ ಆ ಚಾನ್ಸ್ ತಗೊಂತಾ ಇಲ್ಲ. ಅದು ಮಾಡ್ತಿರೋಂಥದ್ದು ಸ್ನೇಹ ಅವ್ರ ತಪ್ಪು. ಅವ್ರು ಫೈಟ್ ಮಾಡ್ಬೇಕು, ನಂಗೆ ಚಾನ್ಸ್ ಕೊಡಿ ಅಂತ ಈಶಾ ಅವ್ರು ಹೆಂಗ್ ಕೇಳ್ತಿದಾರಲ್ಲ ಹಂಗೆ ಕೇಳ್ಬೇಕು. ಸೋಲೋದು ಗೆಲ್ಲೋದು ಸೆಕೆಂಡ್ರಿ. ಆಮೇಲೆ ನೀವು ಅವ್ರಿಗೆ ರಾಜೀವ್ ಅವ್ರ ವಯಸ್ಸಿಗೆ ಅವ್ರಿಗೆ ಜಾಸ್ತಿ ಮಾತಾಡ್ಬೋದು ಅಂತ ಸುಮ್ಮನಿದ್ರೆ ನಿಮ್ಮ ಒಂದು ಕಾಲ್ ಮೇಲೆ ನೀವೇ ಕಲ್ಲಾಕಂತಿದ್ದೀರ ಅಷ್ಟೇ. ನೀವು ಫೈಟ್ ಮಾಡಿ ತಗೊಬೇಕು. ಅದೇ ಪ್ರಾಬ್ಲಮ್ ಆಗ್ತಿರೋಂಥದ್ದು ಸ್ನೇಹಗೆ. ಇಲ್ಲೂ ಹಂಗೆ ಆಯ್ತು. ಇವ್ರ ಮಾತು ಯಾರು ಕೇಳ್ತಾ ಇದ್ದಾಗ ಅಲ್ಲಿ ರಾಜೀವ್ ಅವ್ರಿಗೆ ಕೊಡ್ತಾರೆ, ನೀವೇ ಡಿಸಿಷನ್ ತಗೊಳ್ಳಿ ಅಂತ. ಅಲ್ಲಿ ಹೇಳ್ತಾರೆ ಈಶಾ ಅವ್ರಿಗೆ 2ನೇ ಸ್ಥಾನ ಕೊಡ್ತಾರೆ, ಧನುಷ್ ಅವ್ರಿಗೆ 1ನೇ ಸ್ಥಾನ ಕೊಡ್ತಾರೆ. ಬಟ್ ಸ್ನೇಹ 3ನೇ ಸ್ಥಾನಕ್ಕೆ ಅಂತ ಬಂದಾಗ ಬರೋ ಟೈಮಲ್ಲಿ ರಾಜೀವ್ ಅವ್ರು ಕೈ ಮುಗಿತಾರೆ, ದಯವಿಟ್ಟು ಬಂದು ನಿಂತ್ಕೊಳ್ಳಮ್ಮ ಅನ್ನೋ ರೀತಿನಲ್ಲಿ. ಅವ್ರು ಬಂದು ನಿಂತ್ಕೊಂತಾರೆ, ಕೆಲವೊಂದು ರೀಸನ್ಗಳು ಹೇಳ್ತಾರೆ. ಸ್ನೇಹ ಫೈಟ್ ಮಾಡಿದ್ರು, ಮಾತಾಡಿದ್ರು, ಬಟ್ ಚಾನ್ಸ್ ಇಲ್ಲ, ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಸ್ಟಾರ್ಟಿಂಗ್ ಇಂದಾನೆ ರಾಜೀವ್ ಅವ್ರಿಗೆ ಪ್ರೆಷರ್ ಹಾಕೊಂಡ್ ಬರ್ಬೇಕಾಗಿದ್ದು, ನನಗೆ ಅವಕಾಶ ಕೊಡಿ ಅಂತ. ಕೇಳಲಿಲ್ಲ, ಫಿಕ್ಸ್ ಆಯ್ತು. ಸೊ ಇಲ್ಲಿ ಕಿರಣ್ ಶಾಸ್ತ್ರಿ ಇದರಲ್ಲಿ, ಡಾಕ್ಟರ್ ಸಹನಾ ಅವರು ಅಂಡ್ ಚರಣ್ ಶೆಟ್ಟಿ ಅಂಡ್ ಅನನ್ಯ ಅಂಡ್ ಕುಮಾರಿ. ಸೊ ಈ ರೀತಿ ರ್ಯಾಂಕಿಂಗ್ ಇದೆ. ಇನ್ನು ರಾಜೀವ್ ಅವರಂತ ಬಂದಾಗ ಧನುಷ್, ಈಶಾ ಅಂಡ್ ಸ್ನೇಹ 3 ಜನ. ಸೊ ಇದ್ರ ಮಧ್ಯೆ ಒಂದು ಟಾಸ್ಕ್ ಕೊಡ್ತಾರೆ. ಅದೇ ಬಾಲ್ ನ ಹೆಡ್ ಇಂದ ರೊಟೇಟ್ ಮಾಡ್ಕೊಂಡು ಹೋಗಿ ಆ ಒಂದು ಬ್ಯಾರಲ್ ಒಳಗಡೆ ಹಾಕುವಂಥದ್ದು. ಯಾರು ಲಿಮಿಟೆಡ್ ಟೈಮ್ ಅಲ್ಲಿ, ಸೊ ಮ್ಯಾಕ್ಸಿಮಮ್ ಅಂದ್ರೆ 6 ಬಾಲ್ಸ್ ಏನೋ ಇದೆ. ಸೊ ಆ ಬಾಲ್ಸ್ ಗಳನ್ನ ಹಾಕ್ತಾರೆ. ಸೊ ಅವ್ರ ತಂಡ ವಿನ್ ಆಗುತ್ತೆ ಅಂತ. ಇಲ್ಲಿ ಇಬ್ರು ಕೂಡ ಮೇಲ್ ಕಂಟೆಸ್ಟೆಂಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಬಿಕಾಸ್ ಆಫ್ ಅವ್ರಿಗೆ ಹೈಟ್ ಅಡ್ವಾಂಟೇಜ್ ಇದೆ. ಸೊ ಚರಣ್ ಶೆಟ್ಟಿ ಅದ್ರಾಗಿರ್ಬೋದು, ಧನುಷ್ ಅದ್ರಾಗಿರ್ಬೋದು. ಎಸ್ಪೆಷಲಿ ಚರಣ್ ಶೆಟ್ಟಿ ಸಕ್ಕ ಫಾಸ್ಟ್ ಆಗಿ ಹಾಕಿದ್ರು. ಧನುಷ್ ಒಂದು ಸ್ವಲ್ಪ ಕಷ್ಟಪಡ್ತಿದ್ರು ಕೂಡ ಮ್ಯಾನೇಜ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಈ ಫಿಮೇಲ್ ಕಂಟೆಸ್ಟೆಂಟ್ ಬಂದು, ಬಟ್ ಇಬ್ರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ರು. ಅದರಲ್ಲೂ ಮುಖ್ಯವಾಗಿ ಈಶಾ ಅವರಂತೂ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ರು, ಬಿಕಾಸ್ ಆಫ್ ಹೇರ್ ಅದು ಸ್ಲಿಪ್ ಆಗ್ತಾ ಇತ್ತು. ಓಕೆ, ಕೂದಲು ಬಿಚ್ಕೊಂಡ್ರು, ಕಟ್ಕೊಂಡ್ರು, ಎಲ್ಲ ಮಾಡಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಏನ್ ಸ್ಟ್ರಗಲ್ ಪಡ್ತಾ ಇದ್ರು ಈಶಾ ಅವರು. ಆಮೇಲೆ ಒಳ್ಳೆ ರೀತಿಯಲ್ಲಿ ಪಿಕಪ್ ತಗೊಂಡ್ರು. ಆ ಟ್ರಿಕ್ ಸಿಕ್ತಲ್ಲ, ಬೇಗ ಆ ಬಾಲ್ಗಳನ್ನ ತಂದು ಹಾಕ್ತಾ ಇದ್ರು. ಬಟ್ ಈ ಕಡೆಗೆ ಯಾರು ನಮ್ಮ ಡಾಕ್ಟರ್ ಸಹನಾ ಅವರು ಸ್ಟಾರ್ಟಿಂಗ್ ಅಲ್ಲಿ 2 ಬಾಲ್ ತುಂಬಾ ಚೆನ್ನಾಗಿ ಆಗಿದ್ರು, ಬಟ್ ಅದಾದ್ಮೇಲೆ ಅವ್ರಿಗೆ ಕಷ್ಟ ಆಯ್ತು. ಸೊ ಇಲ್ಲಿ ಚೆನ್ನಾಗಿ ಮಾಡ್ತಿದ್ದಂತ ಈಶಾ ಅವರು ಕಂಪ್ಲೀಟ್ ಮಾಡ್ತಾರೆ ಅಂಡ್ ಆ ಒಂದು ಟಾಸ್ಕ್ ನ ಗೆಲ್ಲುವಂಥದ್ದು ಇದೇ ನಮ್ಮ ರಾಜೀವ್ ಅವ್ರ ತಂಡ. ಕ್ಯಾಪ್ಟನ್ ವೀಕಿದ್ರು ಕೂಡ ಧನುಷ್ ಅಂಡ್ ಈಶಾ ಅವರಿಂದ. ಸೊ ಆ ಒಂದು ಟಾಸ್ಕ್ ನ ಗೆಲ್ತಾರೆ. ಈ ಕಡೆಗೆ ಚರಣ್ ಶೆಟ್ಟಿ ಸ್ವಲ್ಪ ಸ್ಟ್ರಾಂಗ್ ಇದ್ರು ಕೂಡ ಅಲ್ಲಿ ಡಾಕ್ಟರ್ ಸಹನಾ ಅವರ ಒಂದು ಸ್ಟ್ರಗಲ್ ಇಂದ ಸೊ ಟಾಸ್ಕ್ ನ ಸೋತ್ರು ಅಂತ ಹೇಳ್ಬೋದು. ಇಬ್ರು ಕೂಡ ಒಳ್ಳೆ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ. ಅದೇ ಸ್ವಲ್ಪ ಹುಡುಗಿರಿಗೆ ಸ್ವಲ್ಪ ಅದು ಹೈಟ್ ಡಿಸ್ಅಡ್ವಾಂಟೇಜ್ ಇತ್ತು, ಬಟ್ ಅದನ್ನ ಈಶಾ ಅವರು ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಮಾಡಿದ್ರು ಅಂತ ಹೇಳ್ಬೋದು. ಡಾಕ್ಟರ್ ಸಹನಾ ಅವರು ಕೂಡ ಬೆಟರ್ ಆಗಿ ಅಂದ್ರೆ ಟ್ರೈ ಮಾಡಿದ್ದಾರೆ. ಇನ್ನೊಂಚೂರು
ಮಾಡ್ಬೇಕಾಗಿತ್ತು ಅಂತ ನನಗೆ ಅನ್ಸುತ್ತೆ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಒಂದು ಟಾಸ್ಕ್ ಕೊಟ್ಟಿರುವಂತದ್ದು ಅದು ಲಕ್ಷ್ಮೀಗೌಡ ಅಂಡ್ ಸೊ ಪೂರ್ಣಿಮಾ ತಂಡಗಳಿಗೆ ಟಾಸ್ಕ್ ಕೊಡುವಂಥದ್ದು. ಅದು ಯಾವ ರೀತಿಯಲ್ಲಿ ಇರುತ್ತೆ ಅಂತಂದ್ರೆ ಅಲ್ಲಿ ಆಂಕರ್ 6 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಆ ತಂಡದಲ್ಲಿ 6 ಜನ ಇರ್ತಾರಲ್ಲ, ಸೊ ಅದರಲ್ಲಿ 3ಕ್ಕಿಂತ ಜಾಸ್ತಿ ಒಂದೇ ಉತ್ತರ ಕೊಟ್ರೆ, ಒಂದೇ ಹೆಸರು ಕೊಟ್ರೆ ಸೊ ಅಲ್ಲಿ ಅವ್ರಿಗೆ ಒಂದು ಪಾಯಿಂಟ್ ಸಿಗುತ್ತೆ. ಸೊ 2ಕ್ಕಿಂತ ಒಂದು ಕಡಿಮೆ ಕೊಟ್ರೆ ಸೊ ಅಲ್ಲಿ 0 ಇರುತ್ತೆ, ಅಥವಾ ಒಂದೇ ಏನಾದ್ರು ಕೊಟ್ರೆ ಅಲ್ಲಿ ಮೈನಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಲ್ಲಿ ಪೂರ್ಣಿಮಾ ಅವ್ರ ತಂಡಕ್ಕೆ ಸೊ 6 ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅದರಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಇರುತ್ತೆ, ಆಲ್ರೆಡಿ ನೋಡಿದಿರ, ಅದ್ರ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ 6 ಪ್ರಶ್ನೆಗಳಿಗೆ ಸೊ 4 ಬಾರಿ ಸೊ ಅಲ್ಲಿ 3ಕ್ಕಿಂತ ಜಾಸ್ತಿ ಟೈಮು ಸೊ ಅಲ್ಲಿ ಏನಂತಂದ್ರೆ ಒಂದೇ ಉತ್ತರ ಕೊಟ್ಟಿರ್ತಾರೆ. ಓಕೆ, ಸೊ ಅದಕ್ಕೆ ಅಲ್ಲಿ 4 ಪಾಯಿಂಟ್ ಅವ್ರಿಗೆ ಕೊಡ್ತಾರೆ. ಅದರಲ್ಲಿ ಕೆಲವೊಂದು ವಾದ ಪ್ರತಿವಾದ ಎಲ್ಲ ಆಗುತ್ತೆ. ಬಿಗ್ ಬಾಸ್ ಕೆಲಸ ಅಂದ್ರೆ ಕಿತ್ತಾಡುವಂಥದ್ದು. ಸೊ ಇವರೇ ಅಂದ್ರು, ಅವ್ರು ಅಂದ್ರು, ಅವ್ರು ಯಾರು, ಸೊ ಅವ್ರ ಕ್ವಾಲಿಟಿ ಹಿಂಗೆ, ಸೊ ಅವ್ರ ಹೆಸರುಗಳನ್ನ ಬರಿಬೇಕಾಗತ್ತೆ. ಅವ್ರ ಹೆಸರು ಬಂದಾಗ ಆಲ್ಮೋಸ್ಟ್ ಕಿತ್ತಾಟ ಆಗೇ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಅಲ್ಲಿ ಸ್ವಲ್ಪ ಕಿತ್ತಾಟ ಆಗುತ್ತೆ. ಅಂಡ್ ದೀಕ್ಷಿತ್ ಅಲ್ಲಿ, ಆಮೇಲೆ ದೀಪಕ್, ಸೊ ದೀಕ್ಷಾ ಇವ್ರ ಮಧ್ಯೆ ಎಲ್ಲ ಸ್ವಲ್ಪ ಕಿತ್ತಾಟ ನಡೆಯುತ್ತೆ. ಓಕೆ, ಏನು ಮಾಡೋಕ್ಕಾಗಲ್ಲ. ಒಟ್ಟಾರೆಯಾಗಿ 4 ಪಾಯಿಂಟ್ಗಳನ್ನ ತಗೊಂತಾರೆ. ಈ ಕಡೆಗೆ ಲಕ್ಷ್ಮೀಗೌಡ ತಂಡ, ಸೊ ಅಲ್ಲಿ ಫಸ್ಟ್ 2 ಕ್ವಶನ್ ಕೇಳಿದಾಗ 3ಕ್ಕಿಂತ ಜಾಸ್ತಿ ಜನ ಒಂದೇ ಹೆಸರು ಬರ್ತಿರ್ತಾರೆ. ಸೊ ಅದಕ್ಕೆ 2 ಪಾಯಿಂಟ್ ಸಿಗುತ್ತೆ. 2 ಪ್ರಶ್ನೆಗಳಿಗೆ 2 ಪಾಯಿಂಟ್ ಸಿಗುತ್ತೆ. 3ನೇ ಪ್ರಶ್ನೆ ಕೇಳಿದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಲಿಖಿತ್ ಏನ್ ಮಾಡ್ತಾನೆ, ಬರೆದು ಬಿಟ್ಟು ಅಳಿಸ್ಬಿಟ್ಟು ನಂಗೆ ಯಾರು ಆತರ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಪ್ರಶ್ನೆ ಏನಂತಂದ್ರೆ ಬೇರೆಯವ್ರು ಮಾಡಿರುವಂತ ಕೆಲಸನ ಕ್ರೆಡಿಟ್ ನಾನ್ ಮಾಡಿದೆ ಅಂತ ಯಾರು ತಗೊಂತಾರೆ ಅಂತ ಪ್ರಶ್ನೆ ಕೇಳಿದಾಗ ಅಲ್ಲಿ ನನ್ಗೆ ಯಾರು ಕೂಡ ಅನ್ನಿಸ್ತಾ ಇಲ್ಲ ಅಂತ ಲಿಖಿತ್ ಅವ್ರು ಹೇಳ್ತಾರೆ. ಸೊ ಇದೇ ಪ್ರಾಬ್ಲಮ್ ಆಗುವಂಥದ್ದು. ಏನ್ ಗೊತ್ತಾ, ನೀವು ಬಿಗ್ ಬಾಸ್ ಅಂತ ಬಂದಾಗ, ಅದು ಅಗ್ನಿ ಪರೀಕ್ಷೆ ಆಗಿರ್ಬೋದು, ಬಿಗ್ ಬಾಸ್ ಮೇನ್ ಸೀಸನ್ ಆಗಿರ್ಬೋದು, ನಿಮಗೆ ಅನ್ನಿಸ್ತಿದೆಯೋ ಬಿಡ್ತಿದೆಯೋ ಗೊತ್ತಿಲ್ಲ, ಅಲ್ಲಿ ಏನೋ ಒಂದು ಕೇಳಿದಾರೆ ಅಂತ ಅಂದ್ಮೇಲೆ ಅದಕ್ಕೆ ನೀವು ಉತ್ತರ ಕೊಡ್ಲೇಬೇಕು. ನನಗೆ ಅವ್ರು ಹೆಂಗೆ ಯಾರು ಅನ್ನಿಸ್ತಾ ಇಲ್ಲ, ಹಾಗೆ ಹೀಗೆ ಈ ರೀತಿನಲ್ಲಿ ಒಳ್ಳೆಯವರಾಗುವಂಥದ್ದು, ಸ್ಮಾರ್ಟ್ ಥಿಂಕ್ ಮಾಡುವಂಥದ್ದು ನಡೆಯಲ್ಲ ಬಿಗ್ ಬಾಸ್ ಅಲ್ಲಿ. ಇದೇ ಸೀಸನ್ ಯಾವುದು ಸೀಸನ್ 11 ಅಂತ ಅನ್ಸುತ್ತೆ. ಇದೇ ರೀತಿ ಗೌತಮಿ ಅವರು ನನಗೆ ಹಂಗೆ ಯಾರು ಅನ್ನಿಸ್ತಾ ಇಲ್ಲ ಸರ್ ಅಂತ ಸುದೀಪ್ ಸರ್ ಹೇಳ್ತಾರೆ. ಸಾರಿ, ಇವ್ರು ಗೌತಮಿ ಹೇಳ್ತಾರೆ, ಅವ್ರು ಸುದೀಪ್ ಸರ್ ಹೇಳ್ತಾರೆ ಗೊತ್ತಾ, ಈಗ ನಾವು ಗೇಮ್ ಯಾಕೆ ನಡೆಸ್ಬೇಕು ಹಿಂಗಿದ್ರೆ? ಅವ್ರು ಏನ್ ಹೇಳ್ತಾರೆ ಕೇಳಿಸ್ಕೊಬೇಕು ಅಷ್ಟೇನೆ. ಅದೇ ಬಿಗ್ ಬಾಸ್ ನೀವು ಒಳಗಡೆ ಹೋಗಿದ್ದೀರ ಅಂತಂದ್ರೆ ನೀವು ಅವ್ರ ಕಂಟ್ರೋಲ್ಲೇ ಇರುವಂಥದ್ದು. ಹೇಳ್ತಾರಲ್ಲ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಶೋ ಅಲ್ಲ ಹಾಗೆ ಈಗ ಅಂತ. ಬಿಗ್ ಬಾಸ್ ಮನೆ ಹೊರಗಡೆಗೆ ಒಂದು ಸ್ಕ್ರಿಪ್ಟ್ ಇರುತ್ತೆ. ಸೊ ಆ ಸ್ಕ್ರಿಪ್ಟ್ ಪ್ರಕಾರನೇ ಹೋಗುವಂಥದ್ದು ಅವರು. ಓಕೆ, ನಿಮಗೆ ಅಂತ ಸಿಚುವೇಶನ್ ತಗೊಂಡೋಗಿ ಹಾಕ್ತಾರೆ. ನೀವು ಈ ತರ ರಿಯಾಕ್ಟ್ ಮಾಡ್ತೀರ ಅಂತ ಅವ್ರಿಗೆ ಗೊತ್ತು. ಆ ತರ ರಿಯಾಕ್ಟ್ ಮಾಡಬೇಕು ಅಂತಾನೆ ನಿಮ್ಗೆ ಆ ತರ ಒಂದು ಸೆಟಪ್ ಮಾಡಿರ್ತಾರ ಟಾಸ್ಕ್ಗಳನ್ನ. ಓಕೆ, ನಿಮ್ಗೆ ಹಿಂಗ್ ಯಾರು ಈ ಒಂದು ಇದರಲ್ಲಿ ನಿಮ್ಗೆ ಹಿಂಗೆ ಅಂತಂದಾಗ ನೀವು ಹೆಸರು ಹೇಳಲೇಬೇಕು. ಯಾರು ಇಲ್ಲ ಅಂದ್ರೆ ಕೂಡ ಹೆಸರು ತಗೊಳ್ಳೇಬೇಕು ನೀವು. ಅದಕ್ಕೆ ಹತ್ತತ್ರ ಇರ್ತಾರಲ್ಲ ಅಂಥವ್ರ ಹೆಸರು ಅಂದ್ರೆ ತಗೊಳ್ಬೇಕು. ಸೊ ಇದೇ ಬಿಗ್ ಬಾಸ್. ನಿಮ್ಗೆ ಎಲ್ಲಾರ್ಗು ಕೂಡ ಒಂದು ರೀತಿಯಲ್ಲಿ ಸುಖ ಸಂಸಾರ ಮಾಡ್ಕೊಂಡು ಇಟ್ಕೊಳ್ಳೋಕೆ ಅಲ್ಲಿ ಕರ್ಕೊಂಡು ಹೋಗಿಲ್ಲ ಅವರು. ಕಿತ್ತಾಟ ನಡೀತಾ ಇರಬೇಕು, ಸೌಂಡ್ಗಳು ಆಗ್ತಾ ಇರಬೇಕು, ಒಬ್ಬರಿಂದ ಒಬ್ಬರಿಗೆ ಮುನಿಸ್ಗಳು ಸ್ಟಾರ್ಟ್ ಆಗ್ಬೇಕು. ಸೊ ಅಂತ ಸಿಚುವೇಶನ್ ಅಲ್ಲಿ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರ ಅನ್ನೋದೇ ಮುಖ್ಯ ಆಗುತ್ತೆ. ನೀವು ಹೆಸರು ತಗೊಬೇಕಾಗಿತ್ತು, ಲಿಖಿತ್ ಅವರು ಹೆಸರು ತಗೊಳ್ಳಿಲ್ಲ. ಅಲ್ಲಿ ಫಸ್ಟ್ ಹೆಸರು ಬರೆದ್ಬಿಟ್ಟು ಆಮೇಲೆ ಅಳಿಸೋರಂತೆ. ಅಳಿಸಿದಾದ್ಮೇಲೆ ಯಾರ ಹೆಸರು ಅಂತ ಹೇಳಿದ್ರು. ಬಟ್ ಪ್ರಶ್ನೆ ಏನಿತ್ತು ಅಂತ ಕೇಳಿದ್ರೆ ಪ್ರಶ್ನೆನೇ ಗೊತ್ತಿಲ್ಲ ಅವ್ರಿಗೆ. ಸೊ ಈ ರೀತಿಯಲ್ಲಿ ಓವರ್ ಸ್ಮಾರ್ಟ್ ಆಗಿ ಥಿಂಕ್ ಮಾಡುವಂಥವ್ರು ಬಿಗ್ ಬಾಸ್ ಮನೆಗೆ ಚಾನ್ಸ್ ಇಲ್ಲ. ಬಿಗ್ ಬಾಸ್ ಅವ್ರು ಏನ್ ಹೇಳ್ತಾರೆ, ಅವ್ರು ಏನ್ ಇನ್ಸ್ಟ್ರಕ್ಷನ್ ಬರುತ್ತೆ ಅದ್ರ ಪ್ರಕಾರ ಫಾಲೋ ಮಾಡ್ಬೇಕು ನೀವು ಅಷ್ಟೇನೆ. ಅಲ್ಲಿ ಅವ್ರದ್ದು -1 ಪಾಯಿಂಟ್ ಆಗಿತ್ತೆ. ಸೊ 3ರಲ್ಲಿ 2 ಆಗಿತ್ತು. ಸೊ ಒಂದು ಮೈನಸ್ ಆಗಿದ್ದಕ್ಕೆ 3ರಲ್ಲಿ 1 ಆಗುತ್ತೆ. ಇವಾಗ ಇಲ್ಲಿ 3 ಗೆದ್ರು ಕೂಡ ಸೊ ಅಲ್ಲಿ 4 ಪಾಯಿಂಟ್ ಆಗುತ್ತೆ. ಅಂದ್ರೆ ಸಂಗೀತ ಅವ್ರ ಟೀಮ್ಗೆ ಅಥವಾ ಪೂರ್ಣಿಮಾ ಅವ್ರ ಟೀಮ್ಗೆ ಸಮ ಆಗುತ್ತೆ. ವಿನ್ ಆಗಕ್ಕೆ ಚಾನ್ಸ್ ಇಲ್ಲ ಅವರು. ಸೊ ನೆಕ್ಸ್ಟ್ 4ನೇದು ಒಂದು ಪ್ರಶ್ನೆ ಕೇಳ್ತಾರೆ, ಅಲ್ಲಿ 0. ಇಬ್ರು ಮಾತ್ರ ಸರಿಯಾದಂತ ಒಂದು ಸಮವಾದಂತ ಉತ್ತರ ಬಂದಿರುವಂತದ್ದು, ಅಲ್ಲಿ 0 ಆಗುತ್ತೆ. ಸೊ 4ರಲ್ಲಿ 1 ಪಾಯಿಂಟ್. ಸೊ ಇನ್ನು 2 ಗೆದ್ರು ಕೂಡ ಇವರು ಸೊ ಅಲ್ಲಿ ಪೂರ್ಣಿಮಾ ತಂಡಕ್ಕೆ ಸೋಲ್ಸಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿಗೆ ವಿಡ್ರಾ ಮಾಡ್ಬಿಡ್ತಾರೆ ಗೇಮ್ನ. ಸೊ ಪೂರ್ಣಿಮಾ ಅವ್ರ ತಂಡ ಅಂದ್ರೆ ಸಂಗೀತ ಅವ್ರ ತಂಡ ವಿನ್ ಆಗುತ್ತೆ. ಅವ್ರ ತಂಡಕ್ಕೆ 200 ಪಾಯಿಂಟ್ಸ್ ಹೋಗುತ್ತೆ. ಇಷ್ಟೇ ಆಗುವಂಥದ್ದು. ಒಬ್ಬ ವ್ಯಕ್ತಿಯಿಂದ ಸೊ ಇಡೀ ತಂಡ ಸೋಲುವಂತ ಪರಿಸ್ಥಿತಿ ಬಂತಿಲ್ಲಿ. ಅವ್ರು ಏನೋ ಸೇಫ್ ಆಗ್ಬೇಕು, ನಾನು ಯಾಕೆ ಬೇರೆ ಎದುರುಗಡೆ ಕೆಟ್ಟವ್ರು ಆಗ್ಬೇಕು ಅನ್ನೋಂಥ ಮೈಂಡ್ ಸೆಟ್ ಅಲ್ಲಿ ಅವ್ರದ್ದು ಲಿಖಿತಿದ್ರು. ಬಟ್ ಇಲ್ಲೇನಾಯ್ತು, ತಂಡ ಸೋಲಿಗೆ ಅವರೇ ಕಾರಣ ಆದ್ರು. ಸೊ ಇದೇ ಓವರ್ ಸ್ಮಾರ್ಟ್ ಬೇಡ ಅನ್ನೋದು ಬಿಗ್ ಬಾಸ್ ಅಲ್ಲಿ. ಅವ್ರು ಏನ್ ಹೇಳ್ತಾರೆ ಇನ್ಸ್ಟ್ರಕ್ಷನ್ಸ್ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದೇ ಬಿಗ್ ಬಾಸ್. ಈ ಸ್ಕ್ರಿಪ್ಟೆಡ್ ಶೋ ಅಲ್ಲ, ಬಟ್ ಅವ್ರ ಹತ್ರ ಒಂದು ಸ್ಕ್ರಿಪ್ಟ್ ಇರುತ್ತೆ, ಅದ್ರ ಪ್ರಕಾರನೇ ಹೋಗುವಂಥದ್ದು. ಸೊ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಬೇಕಲ್ಲಿರೋವಂಥವ್ರು. ಆಮೇಲೆ ಸೊ ಕೆಲವರೆಲ್ಲ ಸುಮ್ಮನೆ ಅಲ್ಲಿ ಬಂದು ಸುಮ್ಮನೆ ಹೋಗ್ತಿದಾರೆ ಅನ್ನೋ ರೀತಿ ಅನಿಸ್ತಾ ಇದೆ. ಅಂಡ್ ರತ್ನಮ್ಮ ಅವರಿಗೆ ಫಿಸಿಕಲ್ ಆಗಿ ಟಾಸ್ಕ್ಗಳು ಕೊಡ್ಬೇಕು ಇವ್ರು. ಆಮೇಲೆ ಅವರು ಕೂಡ ಅಷ್ಟೇ ಫೈಟ್ ಮಾಡಿ ತಗೊಬೇಕು. ಅವ್ರ ಮೇಲೆ ನಂಬಿಕೆನೇ ಇಡ್ತಾ ಇಲ್ಲ ಅಂತ ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಸೊ ನೋಡಿ, ಆಕ್ಟಿವ್ ಇದಾರೆ ರತ್ನಮ್ಮ ಅವರು, ಬಟ್ ಟಾಸ್ಕ್ ಅಂತ ಒಂದು ಕೊಟ್ಟು ನೋಡ್ಬೇಕು ಹೆಂಗ್ ಆಡ್ತಾರೆ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಸದ್ಯಕ್ಕೆ ಇದ್ದಂಥದ್ದು ವಿಷಯ ಇಷ್ಟು. ಸೊ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಮೊದಲಾದಂಗೆ ವೋಟಿಂಗ್ ಲೈನ್ ಓಪನ್ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಕಳಿಸ್ಬೇಕು ಅಂತ ಅನ್ಸಿದ್ರೆ ಸೊ ಫಾಲೋ ಮಾಡ್ತಾರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ, ವೋಟ್ ಮಾಡಿ ಜಿಯೋ ಹಾಟ್‌ಸ್ಟಾರ್ ಹೋಗಿ. ಓಕೆ, ಸದ್ಯಕ್ಕೆ ಅಷ್ಟೇ, ಮುಂದೆ ಸಿಗೋವರೆಗೂ